ಲೇಖ. ಏನೇ ಹೀಗೆ ಕೂತ್ಕೊಂಡಿದ್ಯಾ? ಒಂದು ನಿಮಿಷ ಇರು, ಫೋನ್ ಮಾಡ್ತೀನಿ, ಆಮೇಲೆ ನಿನ್ನ ಜೊತೆ ಮಾತಾಡ್ತೀನಿ. ಸರ್, ಏನು ಫೋನೇ ರಿಸೀವ್ ಮಾಡ್ತಾ ಇಲ್ಲ ನೀವು? ಇವತ್ತು ಆಫೀಸ್ಗೂ ಬರಲಿಲ್ಲ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಹಲೋ ಸರ್. ಏನು ವಿಷಯ? ಯಾರು ಮಾತಾಡ್ತಾ ಇರೋದು? ಅವ್ರ ಹೆಂಡತಿ. ಓ ಸಾರಿ ಮ್ಯಾಮ್. ಇಲ್ವಾ ಅನಿರುದ್ಧ್ ಸರ್ ಇಲ್ವಾ? ನಿನ್ಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಬೆಳಿಗ್ಗೆ ಅಷ್ಟೇ ವಾರ್ನ್ ಮಾಡಿದ್ದೀನಿ, ಅಷ್ಟಾದ್ಮೇಲೂ ಮತ್ತೆ ಫೋನ್ ಮಾಡಿದ್ಯಾ, ಅದು ಇಷ್ಟೊತ್ತಿಗೆ? ಇಲ್ಲ ಮ್ಯಾಮ್, ಸ್ವಲ್ಪ ಕೆಲಸದ ವಿಚಾರ ಮಾತಾಡಬೇಕಿತ್ತು. ಏನು ಕೆಲಸದ ಬಗ್ಗೆ ಮಾತಾಡಬೇಕಾಗಿತ್ತು? ಅವ್ರಿಗೇನು ಪ್ರೈವೇಟ್ ಲೈಫ್ ಇಲ್ವಾ? ಮನೆಗೆ ಬಂದರೂ ನೆಮ್ಮದಿ ಬೇಡವಾ? ನೋಡು, ಇನ್ಮೇಲಿಂದ ಈ ರೀತಿ ಎಲ್ಲ ಕಾಲ್ ಮಾಡಬೇಡ, ಇಡು ಫೋನು. ಗೂಬೆ, ಯಾವಾಗ ನೋಡಿದ್ರು ಇವಳೇ ಫೋನ್ ರಿಸೀವ್ ಮಾಡ್ತಾಳೆ. ಯಾರದು? ಇನ್ಯಾರು? ಆ ಅನಿರುದ್ಧ್ ಹೆಂಡತಿ. ನನ್ನನ್ನೇ ಕಂಟ್ರೋಲ್ ಮಾಡಕ್ಕೆ ಬರ್ತಾಳೆ. ಏನಂತ ಅವಳ್ರಗಳೇ? ಅವ್ರ ಗಂಡನ ನಾನು ನೋಡೋ ಹಾಗಿಲ್ವಂತೆ, ಮಾತಾಡ್ಸೋ ಹಾಗಿಲ್ವಂತೆ, ಇನ್ನು ಏನೇನೋ ವಿಚಿತ್ರ ರೂಲ್ಸ್ಗಳು ಅವಳ್ದು. ಅಕ್ಕ, ಈ ಅನಿರುದ್ಧನ ನಂಬೋ ಹಾಗಿಲ್ಲ. ಹೇಗೆ ಬೇಕಾದ್ರೂ ಹಾಗೆ ತಿರುಗ್ಬಿಡ್ತಾನೆ. ಹೌದಾ? ಗಂಡ ಹೆಂಡತಿ ಇಬ್ರು ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ. ಏನು ಕಾಂಪ್ರಮೈಸ್ ಆಗ್ಬಿಟ್ಟಿದಾರ? ಅಲ್ವೇ, ಯಾವುದೋ ಒಂದು ಹುಡುಗಿ ವಿಚಾರದಲ್ಲಿ ಅವರಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇದೆ ಅಂತ ನೀನೇ ತಾನೇ ಹೇಳಿದ್ದು. ಇತ್ತು, ಆದರೆ ಅದನ್ನೆಲ್ಲ ಮರೆತು ಈಗ ಒಂದಾಗ್ಬಿಟ್ಟಿದ್ದಾರೆ. ಛೇ, ನಾನು ಅನಿರುದ್ಧ್ ಜೊತೆ ಚೆನ್ನಾಗಿರ್ತೀನಲ್ಲ, ಅದಕ್ಕೆ ಆ ಜಾನ್ವಿಗೆ ಹೊಟ್ಟೆ ಕಿಚ್ಚು. ಅನಿರುದ್ಧೇನು ಹತ್ರ ಹೋಗಿಲ್ಲ, ಅವಳೇ ಬಂದಿರೋದು. ಅಕ್ಕ, ಇನ್ನೇನು ಗಂಡ ಹೆಂಡತಿ ಒಂದಾಗಾಯ್ತು, ಇನ್ನು ನಮ್ಮ ಆಟ ನಡೆಯೋದಿಲ್ಲ. ನಡಿ, ನಮ್ಮ ಟೆಂಟ್ ಎತ್ತೋಣ. ಏನೇ ಹೇಳ್ತಾ ಇದೀಯಾ? ಇನ್ನೇನು ನಮ್ಮ ಡ್ರಾಮಾ ಇನ್ನು ನಡೆಯಲ್ಲ, ಹೊಸ ಕೆಲಸನಾದರೂ ಹುಡ್ಕೋಣ. ಅಲ್ವೇ, ಮತ್ತೆ ಹೊಸ ಕೆಲಸ ಅಂದರೆ ಏನಾದರೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೋಡು, ಇದನ್ನೇ ಈಸಿಯಾಗಿ ಟ್ಯಾಕಲ್ ಮಾಡು. ನನ್ನ ಮಾತು ಕೇಳು. ಈಗ ಆಗಬಾರ್ದೇನೋ ಆಗಿಲ್ವಲ್ಲ? ಜಾನ್ವಿ ಯಾಕೆ ಕಾಂಪ್ರಮೈಸ್ ಆಗಿದ್ದಾಳೆ ಹೇಳು? ಎಲ್ಲಿ ನೀನು ಅನಿರುದ್ಧ ಹತ್ರ ಆಗ್ಬಿಡ್ತೀಯ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಒಂದು ಮಾತು ತಿಳ್ಕೊ, ಅವರಿಬ್ಬರು ಮನಸ್ತಾಪನ ಮರೆತು ಪ್ರೀತಿಯಿಂದ ಒಂದಾಗ್ತಾ ಇಲ್ಲ. ಅವ್ರ ಕಾಂಪ್ರಮೈಸು ಜೆನ್ಯೂನ್ ಅಲ್ಲ. ಜಾನ್ವಿ ನಿನಗೆ ಹೆದರ್ಕೊಂಡಷ್ಟೇ ಗಂಡನ ಹತ್ರ ಆಗ್ತಾ ಇರೋದು. ಅದು ಯಾವಾಗ ಬೇಕಾದ್ರೂ ಕಿತ್ತು ಹೋಗ್ಬೋದು. ಅಕಸ್ಮಾತ್ ಅದು ಕಿತ್ತು ಹೋಗದೆ ಇದ್ರು ನೀನು ನಿನ್ನ ಜಾಣ್ಮೆಯಿಂದ ಅದನ್ನ ಕಿತ್ತು ಹಾಕಬೇಕು. ನೀನು ಅದನ್ನ ಹ್ಯಾಂಡಲ್ ಮಾಡ್ತೀಯ, ನಿನಗೆ ಯಾವ ಲೆಕ್ಕ? ನೋಡು, ಜಾಹ್ನವಿ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಶಿ ಈಸ್ ನಥಿಂಗ್. ಗಂಡ ಹೆಂಡತಿ ಒಂದಾಗ್ಲಿ, ಕೈ ಕೈ ಇಟ್ಕೊಂಡು ಓಡಾಡ್ಲಿ, ಅದು ನಮ್ಮ ಸಮಸ್ಯೆ ಅಲ್ಲ. ಜಾಣ್ಮೆ ಇರೋದು ಅವರಿಬ್ಬರನ್ನ ಬೇರೆ ಮಾಡೋದ್ರಲ್ಲಿ. ಅದ್ರ ಬಗ್ಗೆ ಯೋಚನೆ ಮಾಡು. ಏನೆಲ್ಲ ಹೀಗೆ ಕೂತ್ಬಿಟ್ಟಿದ್ದೀರಾ? ಆ ಪ್ರೇಮು ಏನೋ ಸರ್ಪ್ರೈಸ್ ಕೊಡ್ತೀನಿ ನಿಮಗೆಲ್ಲ, ಇಲ್ಲೇ ಕೂತಿರಿ ಅಂತ ಹೇಳಿ ಒಡೆ ಹೋಗಿದೆ, ನಾವು ಕಾಯ್ತಾ ಕೂತಿದ್ದೀವಿ. ಸಾಕ್ಷಿ, ನಿನಗೇನಾದರೂ ಐಡಿಯಾ ಇದೆಯಾ ಆ ಸರ್ಪ್ರೈಸ್ ಏನಿರ್ಬೋದು ಅಂತ? ಇಲ್ಲ, ನನಗೇನು ಗೊತ್ತಿಲ್ಲ. ಸರಿ, ಅಷ್ಟೊತ್ತಿಗೆ ಈ ಪ್ರಸಾದ ತೊಗೊಂಬಿಡಿ. ಏನು ಪ್ರಸಾದ? ಅದೇ ನನ್ನ ಫ್ರೆಂಡ್ ಯಮುನಾ ಇಲ್ವಾ, ಅವಳಿಗೆ ಸಾಕ್ಷಿ ಮದುವೆಗೆ ಬರೋಕ್ಕಾಗಲಿಲ್ವಲ್ಲ, ಅದಕ್ಕೆ ಅವ್ರ ಮನೆ ದೇವ್ರ ಸನ್ನಿಧಿಲಿ ಪೂಜೆ ಮಾಡಿಸಿದ್ದಂತೆ. ಈ ಪ್ರಸಾದನ ಸಾಕ್ಷಿ ಕೊಟ್ಬಿಡು ಅಂತ ಸ್ಪೆಷಲಾಗಿ ಕೊಟ್ಟಿದ್ದಾಳೆ.
ತಗೊಳ್ಳೆ, ನೀನೇ ಮೊದಲು ತಗೋ. ಅಮ್ಮ, ನನಗೆ ಯಾವ ದೇವ್ರ ಅನುಗ್ರಹನೂ ಬೇಕಾಗಿಲ್ಲ. ಇದೆಲ್ಲ ಯಾಕೆ? ಎಷ್ಟು ಕೊಬ್ಬು ನೋಡಿ ಇವಳಿಗೆ. ಮೊದಲಂತೂ ಸರಿ, ಮದುವೆ ಆದ್ಮೇಲಾದ್ರೂ ಸ್ವಲ್ಪ ದೇವರು ದಿಂಡ್ರು ಅನ್ನೋದು ಬೇಡವಾ? ಇವಳಿಗೆ ನಂಬಿಕೆ ಇಲ್ಲದೆ ಹೋದ್ರೂ ಹೋಗ್ಲಿ, ಬೇರೆಯವ್ರ ನಂಬಿಕೆನ ಹೀಗೆ ತಿರಸ್ಕಾರ ಮಾಡೋದು ಅಷ್ಟು ದುರಹಂಕಾರ ಒಳ್ಳೇದಲ್ಲ. ಹೌದು ಸಾಕ್ಷಿ, ನೀನು ನಂಬಿಕೆ ಇಲ್ಲದೆ ಇದ್ರೆ ಬೇಡ, ಆದರೆ ಬೇರೆಯವ್ರ ಸೆಂಟಿಮೆಂಟ್ಸ್ ಹರ್ಟ್ ಮಾಡಬಾರ್ದು ಅಲ್ವಾ? ಸರಿ ಕೊಡು. ಪ್ರೇಮ್, ನೀನು ತಗೋ. ಹಾಂ, ಏನಪ್ಪ ಪ್ರೇಮ್, ಸರ್ಪ್ರೈಸು ಅಂತ ಹೇಳಿ ಒಳಗಡೆ ಹೋಗಿದ್ದೆ. ಎಲ್ಲರೂ ರೂಮಿಗೆ ಬನ್ನಿ, ಹೇಳ್ತೀನಿ. ಏನದು? ನೀವು ಬನ್ನಿ ಆಂಟಿ, ಬನ್ನಿ. ಸರಿ ಬನ್ನಿ. ಬನ್ನಿ. ಏನೋ ನೋಡಿ, ಮುದ್ದಾಗಿದೆ. ಪ್ರೇಮ್, ಇದನ್ನೆಲ್ಲ ಎಲ್ಲಿಂದ ತಂದ್ರಿ? ಎಲ್ಲಿಂದ ರೀ ತರಕಾಗತ್ತೆ? ಅಂಗಡಿಯಿಂದ ತಂದೆ. ಆ್ಯಕ್ಚುಲಿ ನಾನು ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ್ದೆ, ತಾಯಿ ಆಗ್ತಿರೋರ ಕಣ್ಮುಂದೆ ಒಳ್ಳೊಳ್ಳೆ ವಸ್ತುಗಳನ್ನ ಇಟ್ಟರೆ ಅದು ಬೆಳೆಯೋ ಮಗು ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ ಅಂತ. ಅದಕ್ಕೆ ಮುದ್ದಾದ ಮಕ್ಕಳಿನ ಪೋಸ್ಟರ್ಗಳು ಮತ್ತು ಈ ಬೊಂಬೆಗಳನ್ನೆಲ್ಲ ತಂದಿದ್ದೀನಿ. ಸಾಕ್ಷಿ ಯಾವಾಗಲೂ ಅದನ್ನೇ ನೋಡ್ತಾ ಇರಲಿ ಅಂತ. ಇದು ನಮ್ಮ ಗುಂಡೆ ಫೋಟೋ ಅಲ್ವಾ? ಸಾಕ್ಷಿ ಚಿಕ್ಕಂದಿನ ಫೋಟೋ ನಿನಗೆ ಹೇಗೆ ಸಿಕ್ತು? ಕಳ್ಳ, ನೋಡಿದ್ಯಾ? ಆಗ್ಲಿಂದಾನೇ ನೀನು ಅವಳನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ಯಾ. ನಮ್ಗೆ ಸುಳುವೇ ಕೊಟ್ಟಿಲ್ಲ ನೋಡಿ. ಕಲೀರಿ ನಿಮ್ಮ ಅಳಿನಿಂದ. ನೀವು ಒಂದಿನಾದ್ರೂ ಇಂಥ ಕೆಲಸ ಮಾಡಿದ್ದೀರಾ? ಅಯ್ಯೋ, ಕಂಚಿ ರೇಷ್ಮೆ ಸೀರೆನೇ ಬೇಕು ಅಂತ ಹಠ ಹಿಡ್ದೆ, ತಂದ್ಕೊಡ್ಲಿಲ್ವ ಅಲ್ಲಿಂದ ನಾನು? ಆಹಾ, ಹೇಳ್ಕೊಳ್ಳೋದು ನೋಡು. ನಾನು ಸಾಕ್ಷಿ ನನ್ನ ಹೊಟ್ಟೆಲಿದ್ದ ಕೇಳಿದ್ದು ಕಂಚಿ ಸೀರೆನ, ಇವಳಿಗೆ 2 ವರ್ಷ ಆದಾಗ ತಂದ್ಕೊಟ್ಟಿದ್ದೀರಾ? ದೊಡ್ಡ ಹೇಳ್ಕೊತಾರೆ, ಕಂಚಿಯಿಂದ ರೇಷ್ಮೆ ಸೀರೆ ತಂದ್ಕೊಟ್ಟೆ ಅಂತ. ಅಯ್ಯೋ, ಒಟ್ನಲ್ಲಿ ತಂದ್ಕೊಟ್ನೋ ಇಲ್ವೋ? ನಿನ್ನ ಆಸೆ ನೆರವೇರ್ತೋ ಇಲ್ವೋ? ಆದ್ರೆ ನೋಡಿ, ನನ್ನ ಮಗಳು ಸಾಕ್ಷಿ ಎಷ್ಟು ಲಕ್ಕಿ. ಪ್ರೇಮ್ ಅವಳು ಕೇಳಕ್ಕಿಂತ ಮುಂಚೆನೇ ಎಲ್ಲ ತಗೊಂಬಂದು ಇಟ್ಟಿದ್ದಾನೆ. ಇಂಥ ಅಳಿಯ ಸಿಕ್ಕಿರಕ್ಕೆ ಪುಣ್ಯ ಮಾಡಿರ್ಬೇಕು ನಾವು. ಒಳ್ಳೆ ಎಳೆಯ ಸಿಕ್ಕಿದೆ ಅಂತ ನಿನ್ಗೊಬ್ಬಳಿಗೆ ಏನು, ನಿನಗಿಂತ ಜಾಸ್ತಿ ಸಂತೋಷ ನನಗಿದೆ. ಆಂಟಿ, ಇದನ್ನೆಲ್ಲ ಜೋಡಿಸಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಕೊಡಿ. ಏನಪ್ಪ, ನಾವೆಲ್ಲ ರೂಮಿಂದ ತೊಲಗ್ಲಿ ಅಂತ ಕಾಫಿನಪ್ಪ ಹೇಳ್ತೀಯಾ? ಇಲ್ಲ, ಹಾಗೇನಿಲ್ಲ ಆಂಟಿ. ಹೇ, ನಂಗೆ ಅರ್ಥ ಆಗತ್ತೆ, ಸುಂದಿರ. ನಡಿಯೇ. ಏನು ಸಾಕ್ಷಿ, ಇಷ್ಟ ಆಯ್ತಾ? ಯಾಕೆ ತರಕ್ಕೆ ಹೋದ್ರಿ ಇದನ್ನೆಲ್ಲ? ಬೇಕಿತ್ತಾ ಇದೆಲ್ಲ? ಹೇಳಿದ್ನಲ್ಲ ಸಾಕ್ಷಿ,
ಪ್ರೆಗ್ನೆಂಟ್ ಆಗಿರೋರಿಗೆ ಒಳ್ಳೆ ನೋಟ, ಒಳ್ಳೆ ವಾತಾವರಣ ಇದ್ದರೆ ತುಂಬ ಒಳ್ಳೆಯದು ಅಂತ. ಬೆಳಗ್ಗೆನೂ ಅಷ್ಟೇ ಒಂದು ರೌಂಡ್ ಪಾರ್ಕಲ್ಲಿ ವಾಕಿಂಗ್ ಹೋಗಿ ಬನ್ನಿ, ಮನ್ಸಿಗೂ ಫ್ರೆಶ್ ಅನಿಸುತ್ತೆ, ಬೆಳೆಯೋ ಮಗುಗೂ ತುಂಬ ಒಳ್ಳೆಯದು. ಮಗು? ಯಾರ ಮಗು? ನನ್ನ ಹೊಟ್ಟೆಲಿರೋದು ನಿಮ್ಮ ಮಗುನಾ? ಬೇರೆ ಯಾರ್ದೋ ಮಗು ಬಗ್ಗೆ ಇಷ್ಟೊಂದು ಕೇರ್ ತಗೊಳ್ತಿದ್ದೀರಲ್ಲ, ನಿಮ್ಗೇನು ಅನಿಸಲ್ವಾ? ಸ್ವಾಭಿಮಾನ ಇಲ್ವಾ? ಅಥವಾ ದೊಡ್ಡ ಆದರ್ಶವಾದಿ ಅಂತ ಎಲ್ಲರ ಮುಂದೆ ಪ್ರದರ್ಶನ ಮಾಡಬೇಕು ಅನ್ನೋ ಹುಚ್ಚ? ಕಾಫಿ ಕೊಟ್ಬಿಟ್ಟು ಹೋಗೋ ಪ್ರೇಮ್. ಹಾಗಾದರೆ ನಮ್ಮ ಪತ್ರಿಕೆ ಪ್ರಸಾರದ ವಿಚಾರದಲ್ಲಿ ಯಾವುದೇ ಡೆವಲಪ್ಮೆಂಟ್ಸ್ ಇಲ್ಲ ಅಂತೀಯಾ? ಇಲ್ಲ ಮಾವ, ಯಾವ ಡೆವಲಪ್ಮೆಂಟ್ಸು ಆಗಿಲ್ಲ. ಅಲ್ಲ, ಇಷ್ಟು ವರ್ಷ ನಮ್ಮ ಜೊತೆಗಿದ್ದ ಜನ ಇಷ್ಟು ಬೇಗ ನೀವು ಚಿತ್ರಲೇಖಾ ಪತ್ರಿಕೆಗೆ ಶಿಫ್ಟ್ ಆಗಿಬಿಟ್ರಾ? ಆಗಿದ್ದಾರೆ ಮಾವ. ಒಂದು ನಮ್ಮದೇ ಸಂಸ್ಥೆಗೆ ಇನ್ನೊಂದು ಪತ್ರಿಕೆ ಅಂತ ಭಾವಿಸಿರಬೇಕು, ಅಥವಾ ಸತ್ಯದೇವ್ ಅವ್ರ ಮಗ ಅನ್ನೋ ಅಭಿಮಾನ ಇರಬೇಕು, ಇಲ್ಲ ಅವ್ರಿಗೆ ನಿಜವಾಗ್ಲೂ ನೀವು ಚಿತ್ರಲೇಖಾ ಪತ್ರಿಕೆ ಇಷ್ಟ ಆಗಿರಬೇಕು. ಒಟ್ಟಿನಲ್ಲಿ ನಮ್ಮ ಪತ್ರಿಕೆ ಪ್ರಸಾರ ಕುಸ್ತು ಹೋಗಿದೆ. ಯಾವ ಜನ ನಮ್ಮನ್ನು ಇಷ್ಟು ವರ್ಷ ಕೈ ಹಿಡಿದು ಕಾಪಾಡಿದ್ರೋ ಅದೇ ಜನ ಕೈ ಕೊಡ್ತಾರೇನಮ್ಮ? ಮಾವ, ಜನ ನಮಗೆ ಯಾಕೆ ನಿಷ್ಠರಾಗಿರಬೇಕು? ಅವ್ರಿಗೆ ಚಾಯ್ಸಸ್ ಬೇಕು. ಅವ್ರ ಆಯ್ಕೆಯನ್ನು ಪ್ರಶ್ನೆ ಮಾಡೋ ಅಧಿಕಾರ ನಮಗಿಲ್ಲ. ನಾವು ನಮ್ಮ ಪತ್ರಿಕೆ ಬೆಲೆನ ಕಡಿಮೆ ಮಾಡಲ್ಲ ಅಂತ ಅದೇ ಸ್ಟ್ಯಾಂಡರ್ಡ್ನ ಹಾಗೆ ಮುಂದುವರಿಸಿದ್ದೀವಿ. ನಮ್ಮದೇ ಥರದ ಇನ್ನೊಂದು ಪತ್ರಿಕೆ ಇನ್ನಷ್ಟು ಮಸಾಲಗಳನ್ನು, ಇನ್ನಷ್ಟು ಗಾಸಿಪ್ಗಳನ್ನು ಬರೀ ₹1.5 ಕೊಡುತ್ತೆ ಅನ್ನೋದಾದರೆ ಜನ ನಮ್ಮ ಪತ್ರಿಕೆನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ? ದೇ ಸಿಂಪ್ಲಿ ರಿಜೆಕ್ಟ್. ಮಗ ತುಂಬ ಸಾಧಿಸ್ತಾ ಇದ್ದಾನೆ ಅಂತ ಹೆಮ್ಮೆ ಪಡೋದು, ಅಥವಾ ಅಪ್ಪನ ವಿರುದ್ಧನೇ ತಿರುಗಿ ನಿಂತಿದ್ದಾನೆ ಅಂತ ದುಃಖ ಪಡೋದು ಎರಡೂ ಗೊತ್ತಾಗ್ತಿಲ್ಲ ಮಗು. ಎಷ್ಟು ವಿಪರ್ಯಾಸ ಅಲ್ವಾ? ನಿನ್ನ ಕೈಯಾರೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು. ಆಯ್ತು, ಫ್ರೆಶ್ ಆಗಿ ಏನ್ರಿ ಸ್ವಾಮಿ, ಏನು ಮಾವ ಸೊಸೆ ಇಬ್ಬರು ಗಾಬರಿ ಆಗ್ಬಿಟ್ಟಿದ್ರ? ನನ್ನ ಹೆಂಡ್ತಿನೇ, ನಾನು ನನ್ನ ಹೆಂಡ್ತಿ ಒಟ್ಟಿಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಗಾಬರಿ ಆಗ್ತಾ ಇದೆಯಾ? ಅದು ಹಾಗೆ, ನಾವು ಗಂಡ ಹೆಂಡ್ತಿ 1000 ಸಲ ಕಿತ್ತಾಡ್ತೀವಿ ಮತ್ತು ಒಂದಾಗ್ತೀವಿ. ಏನ್ರಿ ತೇಜಮ್ಮವ್ರೆ, ಗಂಡ ಹೆಂಡ್ತಿ ಮಧ್ಯೆ ತಂದು ಹಾಕಿ ಮಜಾ ನೋಡ್ತೀರಾ? ಸಂಬಂಧಗಳ ಮಧ್ಯೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ತರ್ತೀರಾ? ಬ್ರಿಟಿಷವ್ರ ತಂತ್ರ. ಏನಾಯಿತು? ನಾನು ನನ್ನ ಹೆಂಡತಿ ಚೆನ್ನಾಗೇ ಇದ್ದೀವಿ. ತುಂಬ ಸಂತೋಷ. ನೀವಿಬ್ಬರು ಚೆನ್ನಾಗಿರಬಾರ್ದು ಅಂತ ನಾವು ಯಾವತ್ತೂ ಆಸೆ ಪಟ್ಟಿಲ್ಲ. ನೀವಿಬ್ಬರು ಒಂದಾಗಿದ್ದೀರಾ ಅಂದರೆ
ಐ ಆಮ್ ರಿಯಲಿ ಹ್ಯಾಪಿ. ನಿಮ್ಮನ್ನು ಬೇರೆ ಮಾಡಬೇಕು ಅಂತ ನಾವು ಯಾವತ್ತೂ ತಂತ್ರ ಮಾಡಿಲ್ಲ. ಓಹೋ, ತಂತ್ರ ಮಾಡಿಲ್ವಾ? ನೀವು ತಂತ್ರ ಮಾಡದೆ ನನ್ನ ಹೆಂಡತಿ ನನ್ನನ್ನು ದ್ವೇಷಿಸ್ತಿದ್ಲ, ನಾನು ಈ ಮನೇಲಿರಬಾರ್ದು ಅಂತ ಅವಳ ಬಾಯಲ್ಲಿ ಹೇಳಿಸ್ತೀರಾ? ಬೋರ್ಡ್ ಆಫ್ ನಂಬರ್ಸ್ ಫೋನ್ ಮಾಡಿ ನನ್ನನ್ನು ಕೆಲಸದಿಂದ ಕಿತ್ತು ಹಾಕಬೇಕು ಅಂತ ಹೇಳಿಸ್ತೀರಾ? ಇದೆಲ್ಲ ತಂತ್ರ ಅಲ್ವಾ? ಏನಾಯಿತು? ನಾನು ನನ್ನದೇ ಆದ ಒಂದು ಸ್ವಂತ ಪತ್ರಿಕೆ ಮಾಡಿದೆ, ಅದು ಗ್ರ್ಯಾಂಡ್ ಸಕ್ಸಸ್ ಆಯಿತು. ನಿಮ್ಮ ಡಬ್ಬಾ ಪತ್ರಿಕೆನ ಮುಳುಗಿಸ್ಬಿಡ್ತು. ಈಗ ನಾನು, ನನ್ನ ಹೆಂಡತಿ, ನಮ್ಮಮ್ಮ ಆರಾಮಾಗಿದ್ದೀವಿ. ಮೂಲೆ ಗುಂಪಾಗಿದ್ಯಾರು? ಮಾವ, ಸೊಸೆ. ಈಗಲಾದರೂ ಗೊತ್ತಾಯ್ತಾ? ಓರ್ಗಿತ್ತಿನೇ, ಮಾವನೇ, ಗಂಡನೇ. ಗಂಡ ಹೆಂಡತಿ ಸಂಬಂಧ ಅಂದರೆ ಅಷ್ಟು ಸುಲಭ ಅಲ್ಲ ಕಿತ್ತು ಹಾಕೋಕೆ. ನೋಡಿ, ನನ್ನನ್ನು ತುಂಬ ದ್ವೇಷಿಸ್ತಿದ್ಲು, ಈಗ ಪ್ರಾಣಕ್ಕೆ ಪ್ರಾಣ ಕೊಡ್ತಾಳೆ. ಇದಕ್ಕೇನು ಹೇಳ್ತೀರಿ? ತುಂಬ ಸಂತೋಷ. ಅದನ್ನು ದುಃಖದಲ್ಲಿ ಹೇಳ್ತಿರಲ್ಲ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಗಂಡ ಹೆಂಡತಿ ಒಂದಾದ್ರಲ್ಲ ಅಂತ ನಿಮಗೆ ಬೇಸರ. ದೂರ ಇದ್ದಿದ್ರೆ ಚುಚ್ಚು ಮಾತಾಡಿ ಸಂತೋಷ ಪಡ್ಬೋದಿತ್ತು. ಈಗ ಅದಕ್ಕೆಲ್ಲ ಅವಕಾಶ ಇಲ್ವಲ್ಲ ಅಂತ ವ್ಯಥೆ. ಪುವರ್ ಪೀಪಲ್. ನೋಡಿ, ಇನ್ಮೇಲೆ ನಾನು ನನ್ನ ಹೆಂಡತಿ ಹೀಗೆ ಅನ್ಯೋನ್ಯವಾಗಿರ್ತೀವಿ. ನಿಮ್ಮ ಕೆಟ್ಟ ಕಣ್ಣು ಹಾಕಬೇಡಿ. ಅಂಥ ಕೆಟ್ಟ ಬುದ್ಧಿ ನನಗಿಲ್ಲ. ನಿಮ್ಮ ಬಗ್ಗೆ ಅಯ್ಯೋ ಅನ್ಸುತ್ತೆ ತೇಜಮ್ಮವ್ರೆ. ನಿಮಗೂ ಗಂಡ ಇದ್ದಿದ್ರೆ ನೀವು ಒಳ್ಳೆಯವರಾಗೇ ಇರ್ತಿದ್ರಿ. ಗಂಡ ಇಲ್ಲದೆ ಇರೋ ಹತಾಶೆ ನೋಡಿ, ಅದಕ್ಕೆ ಈ ಥರ ಹುಚ್ಚುಚ್ಚಾಗಿ ಆಡ್ತೀರಿ. ಬೇಡದೇ ಇರೋ ವಿಷಯಕ್ಕೆಲ್ಲ ತಲೆ ಹಾಕ್ತೀರಿ. ಇನ್ನೊಬ್ಬರು ಸಂಬಂಧ ಹಾಳು ಮಾಡೋಕೆ ನೋಡ್ತೀರಿ. ನಿಮಗೂ ನಿಮ್ಮ ಗಂಡನ ಬಗ್ಗೆ ಪ್ರೀತಿ ಇದ್ದಿದ್ರೆ ನಿಮ್ಮ ಸಂಬಂಧನ ಉಳಿಸ್ಕೋತಿದ್ರಿ. ಜಾನು ನನ್ನನ್ನು ಉಳಿಸ್ಕೊಂಡಿರೋ ಥರ. ಅನಿರುದ್ಧ್, ಬಾಯಿ ಇದೆ ಅಂತ ಬಂದಿದ್ನೆಲ್ಲ ಮಾತಾಡಬೇಡಿ. ನನ್ನ ಗಂಡನ ವಿಷಯ ನಿಮ್ಗೆ ಯಾಕೆ? ನಾನು ಗಂಡ ದಿಕ್ಕಿಲ್ದವಳು ಅಂತ ಹಂಗಿಸಿ ಸುಖ ಕಾಣಬೇಡಿ. ನನ್ನನ್ನು ಆಡ್ಕೊಳ್ಳೋಕ್ಕೆ ನಿಮ್ಮ ನಾಲ್ಗೆ ಹೊರಳತ್ತೆ ಅನ್ಸತ್ತೆ. ನೀವು ಸುಖವಾಗಿದ್ದೀರಾ? ವೆಲ್ ಅಂಡ್ ಫೈನ್. ಇನ್ನೊಬ್ರನ್ನ ಗೇಲಿ ಮಾಡಬೇಡಿ.